ನಾನಿವತ್ತು ಸಂಡೂರಿನ ಕುರೆಕುಪ್ಪದ ತಿಮ್ಮಪ್ಪ ಅವರ ಒಂದು ಶಾಪ್ ಅಲ್ಲಿ ಇದ್ದೀನಿ. ಇವರಿಗೆ ಒಂದು ಮೊಬೈಲ್ ಶಾಪಿಗೆ ಏನೇನು ಐಟಮ್ ಬೇಕು ಅದನ್ನ ರಿಕ್ವೆಸ್ಟ್ ಮಾಡಿದ್ರು. ದಾದಾ ಇವ್ರ ಪರಿಸ್ಥಿತಿ ಆಮೇಲೆ ಇವರು ದುಡಿಯುವ ಛಲ ನೋಡಿ ಅವರಿಗೆ ಏನೇನು ಐಟಮ್ ಬೇಕಾಗ್ಬೋದು ಅದನ್ನ ಹಾಕ್ಸ್ಕೊಡಿ ಅಂತ ನಮ್ಮನ್ನ ಇವತ್ತು ಕಳಿಸಿದ್ದಾರೆ. ಸೊ ಈಗ ಅವ್ರ ಜೊತೆನೆ ನಾನು ಹೋಗ್ತೀನಿ, ಹೋಗ್ಬಿಟ್ಟು ಅಲ್ಲಿ ಐಟಮ್ಸ್ಗಳನ್ನ ಖರೀದಿ ಮಾಡ್ಕೊಂಡು ಬರೋಣ. ಇವ್ರನ್ನ ಕರ್ಕೊಂಡು ನಾನು ಹೊಸಪೇಟೆಗೆ ಬಂದಿದ್ದೀನಿ. ನಮ್ಗೆ ಏನ್ ನಾವು ಲಿಸ್ಟ್ ತಂದಿದೀವಿ, ಸೊ ಅದ್ ಏನೇನ್ ಐಟಮ್ ಬೇಕು. ಇವರು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ನಿಮ್ಗೆ ಹಿಂಗೆ ಕೈ ಆಗಿದ್ದು ಯಾವಾಗಿಂದ ಆಗಿದ್ರಿ? ಇದು ಬೈ ಬರ್ತಿಂದ ನಿಮ್ದು ಎಲ್ಲ ಕೆಲಸ ನೀವೇ ಮಾಡ್ಕೊತೀವಿ? ಹೇಳ್ಕೊಳ್ಳೋದು ಎಲ್ಲವನು ಅಮ್ಮನೆ ಮಾಡಿರೋದು. ಈಗಲೂ ಸ್ನಾನ ಬೇಕಾದ್ರೆ ಅಮ್ಮನೆ ಮಾಡ್ಸೋದು. ಇದು ಈ ಫೀಲ್ಡ್ ಮೇಲೆ ಇಂಟ್ರೆಸ್ಟ್ ಹೇಗೆ ಬಂತಂದ್ರೆ? ಮೊದಲಿಂದನೂ ಸ್ವಲ್ಪ ಮೊಬೈಲ್ ಅಂದ್ರೆ ಇಂಟ್ರೆಸ್ಟ್ ಇರ್ತೈತೆ, ಜಾಸ್ತಿ ಮೊಬೈಲ್ ಯೂಸ್ ಮಾಡೋದು ಅದೆಲ್ಲ ಇತ್ತು. ಮೊಬೈಲ್ ಪರಿಚಯ ಅವ್ರ ಶಾಪ್ಗಳಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ತಾ ಇದ್ದೆ. ಅವ್ರು ಹಾಗೆ ಕೆಲ್ಸಕ್ಕೆ ಸೇರಿಸ್ಕೊಂಡ್ರು. 6 months ವರೆಗೂ ಫ್ರೀ ಆಗಿ ಹೋಗಿ ಬರ್ತಾ ಇದ್ದೆ ನಾನು. ಈಗ ಲಾಡ್ ಸಾಹೇಬ್ರದ್ದು ಹೆಂಗ್ ಗೊತ್ತಾಗಿದೆ? ನಾವು ಚಿಕ್ಕವರಿಂದ ಇದ್ದಾಗಲಿಂದ ನೋಡ್ಕೊಂಡೆ ಬೆಳೆದಿರೋದು. ಅಮ್ಮ ಕರ್ಕೊಂಡು ಹೋಗ್ತಾರೆ. ನಾನು ಇನ್ನು ಚಿಕ್ಕವನಿದ್ದೆ ಅವಲಿಂದ ಸಾರ್ ನಮಗೆ ಪರಿಚಯ ಅವರು. ನಮ್ ಕನ್ಸಲ್ಲ ಅನ್ಕೊಂಡಿಲ್ಲ ಸರ್ ಇಷ್ಟೊಂದು ಅಲ್ಲಿಂದ ಇಷ್ಟೊಂದು ಅಮೌಂಟ್ ತಗೋತೀವಿ ಅಂತ ಹೇಳಿ. ಎಲ್ಲ ಮೊಬೈಲ್ ಆಕ್ಸೆಸರೀಸ್ ಅವ್ರ ಅಂಗಡಿಗೆ ಏನ್ ಬೇಕು ಆ ಆಕ್ಸೆಸರೀಸ್ ನೆಲ್ಲ ನೀವು ನೋಡ್ತಾ ಇದೀರಾ. ಇಲ್ಲೆಲ್ಲ ಇದೆ, ಎಲ್ಲ ತಗೊಂಡ್ ಬಂದಿದೀವಿ. ಈಗ ಏನ್ ಅನ್ಸ್ತಿದೆ ನಿಮ್ಗೆ? ಈಗ್ಲೂ ಕನಸು ಅಂತಾನೆ ಅನಿಸ್ತಾ ಇದೆ ನನಗೆ. ಮೇಬಿ ಹೇಳ್ಬೇಕಂದ್ರೆ ಸ್ಟಾರ್ಟ್ಅಪ್ ಮಾಡಿದ್ದೆ ಬರೀ ಒಂದು 2,000-3,000 ರೂಪಾಯಿ ಇಟ್ಕೊಂಡು ಸ್ಟಾರ್ಟ್ಅಪ್ ಮಾಡಿದವ್ ನೀವು. ಒಂದೇ ಸರಿ ಇಷ್ಟೊಂದು ಮಾಲ್ ನೋಡಿದ್ರು ಇನ್ನೂ ಕನಸು ಅಂತಾನೆ. ಮೋಸ್ಟ್ಲಿ ಪ್ರಪಂಚದಲ್ಲಿ ತುಂಬಾ ಸಂತೋಷ ಪಡೋದು ನಮ್ಮ ತಾಯಿಯಿಂದ ಅನ್ಸುತ್ತೆ ನನಗೆ. ನಂದೊಂದು ಲೈಫ್ ಸೆಟ್ಲ್ ಆಯ್ತು ಅಂತ ಫಸ್ಟ್ ಸಂತೋಷ ಪಡೋದು ನಮ್ಮ ತಾಯಿ. ನಾನ್ ಬದುಕಿರೋವರೆಗೂ ಅಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆನೇ ನನ್ನ ಜೀವನಕ್ಕೆ ಒಂದು ಹಂತ ಕೊಟ್ಟಿದ್ದ ಸಂತೋಷ್ ಲಾಡ್ ಸರ್ ಅಂತ ಹೇಳಿ. ಅದು ನನ್ನ ಜನ್ಮ ಆಗಿರ್ಬೋದು. ಇದು ನನಗೆ ಒಂಥರ ಪುನರ್ಜನ್ಮ ಇದ್ದಾಗ. ನನ್ನಂತ 1000 ಜನಕ್ಕೂ ದಾರಿದೀಪ ನಿಂತಿದ್ದಾರೆ.